ಇದೇನ್ರಿ ಹೀಗೆ ಬಂದ್ಬಿಟ್ರಿ? ಬೆಲ್ ಮಾಡಿದಿದ್ರೆ ನಾನೇ ಬಂದು ಬಾಗಿಲು ತೆಗಿತಾ ಇರಲಿಲ್ವಾ? ಹೀಗೆ ಬರೋ ಅವಶ್ಯಕತೆ ಏನಿತ್ತು? ನಿಮಗೆ ಯಾಕೆ ತೊಂದರೆ? ನನ್ನ ಹತ್ರ ಕೀ ಇತ್ತಲ್ಲ, ಅದಕ್ಕೆ ಓಪನ್ ಮಾಡ್ಕೊಂಡು ಬಂದೆ. ಇನ್ಮೇಲೆ ಹಾಗೆಲ್ಲ ಮಾಡೋದು ಬೇಕಾಗಿಲ್ಲ. ಬೆಲ್ ಮಾಡಿ ನಾನೇ ಬಂದು ಬಾಗಿಲು ತೆಗಿತೀನಿ. ಹೌದು, ಏನು ಇಷ್ಟು ಬೇಗ ಬಂದುಬಿಟ್ರಿ? ಆಫೀಸಲ್ಲಿ ಕೆಲಸ ಏನೂ ಇರಲಿಲ್ವಾ? ಅಲ್ಲ, ಆಫೀಸಲ್ಲಿ ಕೆಲಸ ಬೇಗ ಮುಗೀತು. ಹೇಗೂ ನೀವು ಒಬ್ಬರೇ ಇದ್ರಲ್ಲ, ಅದಕ್ಕೆ ಜೊತೆಗಿರೋಣ ಅಂತ ಬಂದೆ. ನಾನು ಒಬ್ಬಳೇ ಇದ್ದೀನಿ ಅಂತ ಅದು ಹೇಗೆ ಅಂದ್ಕೊಂಡ್ರಿ? ಶಾಂತಮ್ಮ ಮನೇಲೇ ಇದ್ದಾರಲ್ವಾ? ಅನುಮಾನ ಪಡೋರ್ಗಿಂತ ಅಭಿಮಾನ ತೋರಿಸೋರೆ ಜೊತೆಲಿದ್ದಾರಲ್ವಾ? ಚಿನ್ನು ಮರಿ, ಸಾರಿ ಜಾನ್ವಿ ಅವರೇ, ಏನು ಹುಡುಕ್ತಾ ಇದ್ದೀರಿ? ಏನಾದ್ರು ಕಳ್ಕೊಂಡ್ರಾ? ಹೌದು, ಕಳ್ಕೊಂಡಿದ್ದೀನಿ. ಕಳ್ಕೊಂಡಿರೋದನ್ನ ನಿಮ್ಮ ಕೈಲಿ ಕೊಡೋಕ್ಕಾಗತ್ತಾ? ಏನಿಲ್ಲ, ಅದು ಮನೆಯಲ್ಲಿ CCTV ಕ್ಯಾಮ್ರಾ ಇರ್ಬೋದೇನೋ ಅಂತ ಅನುಮಾನ ಬಂತು. ಇವಾಗ ನೀವು ಬಂದ್ರಿ ನೋಡಿ, ಅದು ಕನ್ಫರ್ಮ್ ಆಯಿತು. ನಾನು ಹುಡುಕ್ತಿರೋದನ್ನ ಕ್ಯಾಮ್ರಾದಲ್ಲಿ ನೋಡಿ ನಂಗೆ ಎಲ್ಲಿ ಎಲ್ಲ ಸಿಕ್ಬಿಡುತ್ತೋ ಅಂತ ಗಾಬರಿನಲ್ಲಿ ಓಡ್ ಬಂದಿದ್ದೀರಾ ಅಲ್ವಾ? ಇಲ್ಲ ಜಾನ್ವಿ ಅವರೇ, ನೋಡಿ ಈಗ ಈ ಮನೆಯಲ್ಲಿ ಯಾವ CCTV ಕ್ಯಾಮ್ರಾನೂ ಇಲ್ಲ. ಅದರಿಂದಲೇ ನಾವಿಬ್ಬರು ದೂರ ಆಗಿದ್ದು ಅಂತ ನನಗೆ ಮನವರಿಕೆ ಆಗಿದೆ. ಅದಕ್ಕೆ ಅವತ್ತೇ ಎಲ್ಲ CCTV ಕ್ಯಾಮ್ರಾಸ್ನ ತೆಗೆದು ಸುಟ್ಟಾಕಾಗಿದೆ. ಆಗ ನಾನು ಇರಲಿಲ್ಲ, ಸುಟ್ಟು ಹಾಕಿದ್ದೀರಾ. ಈಗ ನಾನು ಮತ್ತೆ ವಾಪಸ್ ಬಂದಿದ್ದೀನಲ್ವಾ, ಹಾಕಿರ್ಬೋದು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಿ ನೀವು? ನಿಮಗೆ ನನ್ನ ಮೇಲೆ ನಂಬಿಕೆನೂ ಇಲ್ವಾ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀನಿ ಅಂತ ನೀವೇ ಯೋಚನೆ ಮಾಡಿ ನೋಡೋಣ. CCTV ಮನೆಯಲ್ಲಿ ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಆಗೋ ತನಕ ನಂಗೆ ಯಾವುದ್ರ ಮೇಲೂ ನಂಬಿಕೆ ಬರಲ್ಲ. ಜಾನ್ವಿ ಅವರೇ, ನಾನು ಬದಲಾಗಿದ್ದೀನಿ. ದಯವಿಟ್ಟು ನನ್ನ ಮೇಲೆ ಈ ಥರ ಅನುಮಾನ ಪಡಬೇಡಿ, ಓಕೆ? ರೀ, ನನಗೆ ಅನುಮಾನ ಅನ್ನೋದು ಜೀವನದಲ್ಲೇ ಇರಲಿಲ್ಲ ರೀ. ಹಾಗಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಇದೆಲ್ಲ ನಿಮ್ಮದೇ ಬಳುವಳಿ. ಗಂಡ ತೋರಿಸ್ಕೊಟ್ಟಿದ್ದ ದಾರಿನಲ್ಲೇ ಹೆಂಡತಿ ನಡಿಬೇಕಲ್ವಾ? ಇವತ್ತು ಚೇಂಜ್ ಆಗಿದ್ದೀನಿ ಅಂತೀರಾ, ಆಮೇಲೆ ಇದೆಲ್ಲ ಮಾಡಿ ಸಿಕ್ಕಾಕೊಂಡ್ಮೇಲೆ ಇದೆಲ್ಲ ನಿಮಗೋಸ್ಕರನೇ ಮಾಡಿದ್ದು, ನಿಮ್ಮ ಸೇಫ್ಟಿಗೋಸ್ಕರನೇ ಮಾಡಿದ್ದು, ಇಲ್ಲೆಲ್ಲ ಅನುಮಾನಾಸ್ಪದ ಜನಗಳಿದ್ದಾರೆ, ಅವರಿಂದ ನಿಮ್ಗೇನಾದರೂ ತೊಂದರೆ ಆದರೆ ನನ್ನ ಕೈಯಿಂದ ತಡ್ಕೊಳಕ್ಕಾಗಲ್ಲ ಅಂತೆಲ್ಲ ನನ್ನ ಮೇಲೆ ಹಾಕಿ ಎಗ್ಗು ಬೇಕು ಉರಿಸ್ತೀರಾ. ಇದೆಲ್ಲ ಯಾಕೆ ಬೇಕು? ನನ್ನ ಜಾಗ್ರತೆನಲ್ಲಿ ನಾನು ಇರಬೇಕಲ್ವಾ?